ಅಂತಲ್ಲ. ಆದರೆ ಇವತ್ತೇನಾಗಿದೆಪ್ಪ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯವನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಹೆಚ್ಚಾಗಿ, ಭ್ರಷ್ಟಾಚಾರ ಹೆಚ್ಚಾಗಿ, ಅಧಿಕಾರಶಾಹಿ ವರ್ಗ ಮತ್ತು ರಾಜಕಾರಣಿ ವರ್ಗ ಜೊತೆಗೆ ಹೊಸದಾಗಿ ಬಂದಂಥ ಬಂಡವಾಳಶಾಹಿಗಳಿಂದ ಮುಂದುವರೆದಂಥ ಈ ಒಂದು ಏನಪ್ಪ ಅಂತಂದ್ರೆ ಕಾರ್ಪೊರೇಟ್ಗಳಿಂದಾಗಿ ಇವತ್ತು ಯಾವ ಡೆವಲಪ್ಮೆಂಟ್ ಆಗಬೇಕಾಗಿದ್ರು ಇಲ್ಲ. ಅಧಿಕಾರಿಗಳಿಂದ ಭ್ರಷ್ಟಾಚಾರ ಆಗ್ತಾ ಬಂತು. ಇವತ್ತು ಕರ್ನಾಟಕದ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ನಾವು ಹುಡುಕಿದ್ರೆ ಏನಪ್ಪ ಇಲ್ಲ ಅಂತ ಉತ್ತರ ಬರಲಿಕ್ಕೆ ಆಗ್ತದೆ. ಯಾಕೆ ಯಾವುದೋ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲೋ ಒಬ್ರು ಒಳ್ಳೆಯವರು ಇರ್ಬೋದು, ಪ್ರಾಮಾಣಿಕರೂ ಇರ್ಬೋದು, ಆದರೆ ಅವರ ಪ್ರಾಮಾಣಿಕತೆ ನಡಿಗೊಡದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲ ನಂಬ್ಕೊಂಡ್ಬಂದಿದ್ದೀವಿ. ಮತ್ತು ಸತ್ಯನೂ ಹೋದ್ರು. ಯಾಕಂದ್ರೆ ಉದ್ಯೋಗ ಸೃಷ್ಟಿಯಾಗುವಂಥ ಇಲ್ಲಿ ಇಂಡಸ್ಟ್ರಿಗಳು ಇಲ್ಲಲ್ಲ, ಎಲ್ಲ ಇಂಡಸ್ಟ್ರಿಗಳು ನಾವು ಬಂದ್ ಮಾಡ್ಕೊಂಡು ಕೂತ್ಬಿಟ್ಟಿದ್ವಿ. ಮತ್ತು ಇನ್ವೆಸ್ಟರ್ಸ್ ಕರಿತೀವಿ ನಾವು, ಬರೀ ದುಡ್ಡು ಹಾಕಿ ನಾವು ನಮ್ಮಲ್ಲಿ ಉದ್ಯಮ ಶುರು ಮಾಡ್ರಂತೆ. ಅವರು ತಮಗೆ ಅನುಕೂಲ ಆಗುವಂತಹ ಉದ್ಯಮಿಗಳನ್ನು, ತಮಗೆ ಲಾಭ ಆಗುವಂಥ ಉದ್ಯಮಿಗಳನ್ನು ಕಡಿಮೆ ಪೇಮೆಂಟ್ ಮಾಡಿ ಹೆಚ್ಚಿಗೆ ದುಡಿಸ್ಕೊಳ್ಳುವಂಥ ಒಂದು ಉದ್ಯೋಗಗಳನ್ನ ಈ ನೆಲೆಯಲ್ಲಿ ಮಾಡೋದ್ರಿಂದಾಗ ಎಲ್ಲರಿಗೂ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದು ಇವತ್ತು ಸತ್ಯ ಇದೆ. ಹೀಗಾಗಿ ಕರ್ನಾಟಕ ಹೇಳ್ಬೋದು ಇವತ್ತು ಈ ಭಾರತದ 3ನೇ ನಂಬರಪ್ಪ ನಾವು ಟ್ಯಾಕ್ಸ್ ಕಟ್ತೀವಿ ಅಂತೇಳಿ. ಟ್ಯಾಕ್ಸ್ ಕಟ್ಟೋದ್ರಲ್ಲಿ 3 ನಂಬರ್ ಇರ್ಬೋದು, ಅಭಿವೃದ್ಧಿಯನ್ನು ಸ್ವಲ್ಪ ಇರ್ಬೋದಿಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲೇ ರಾಜ್ಯ ಬೆಳಿಬೇಕಾಯಿತು ಆ ಬೆಳೆದಿಲ್ಲ ಇಲ್ಲಿವರೆಗೆ ಅನ್ನೋದು ಅಷ್ಟೇ ಕೈ ಸಾಕ್ತದೆ. ಇದನ್ನ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ಮ ನಮಗೆ ಕಾಣೋದಿಲ್ಲ, ಬಟ್ ಇವತ್ತು ವಿಮರ್ಶೆ ಮಾಡ್ಕೊಳ್ಳೋದು ನಮ್ಮನ್ನು ನಾವು ಅನ್ನುವಂಥದ್ದು. ಎಲ್ಲ ಕ್ಷೇತ್ರಗಳಲ್ಲೇ ವಿಚಾರ ಮಾಡಿದಾಗ ಶಿಕ್ಷಣ ಆಯಿತು, ಅದೇ ಕಾಲಕ್ಕೆ ಇನ್ನುಳಿದ ವೈದ್ಯಕೀಯ ರಂಗದಲ್ಲಿ ಆಯಿತು, ಮತ್ತೊಂದು ಕ್ಷೇತ್ರದಲ್ಲೂ ಸಹಿತ ಈ ಒಂದು ಡೆವಲಪ್ಮೆಂಟ್ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಹೀಗಾಗಿ ಈ ನಮ್ಮ ರಾಜ್ಯ ಅದ ಡೆವಲಪ್ಮೆಂಟ್